ದೇಶದಲ್ಲಿ 23ನೆಯ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಅದರ ಪರಿಣಾಮ ಭಾರತದ ಮೇಲೆ ಆಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಪ್ರತಿ ದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಗ್ಯಾಸ್ ಟ್ರಬಲ್ ಅನ್ನೋದು ಮುಂದುವರೆದಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಕಲಬುರಗಿಯ ಜನ ಪರದಾಡ್ತಾ ಇದ್ದಾರೆ. ಕೇವಲ ಕಮರ್ಷಿಯಲ್ ಸಿಲಿಂಡರ್ ಅಲ್ಲ, ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಕಲಬುರಗಿಯ ಜನ ಈಗ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಕಣ್ಣೀರು ಹಾಕ್ತಾ ಇದ್ದಾರೆ ಗೃಹಿಣಿಯರು. ಏಜೆನ್ಸಿಗಳ ಮುಂದೆ ಹಗಲು ರಾತ್ರಿ ಅಂತ ಅಂದೇ ಕ್ಯೂ ನಿಂತಿದ್ದಾರೆ. ಆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಅಭಾವ ಉಂಟಾಗಿದೆ. ಸಿಲಿಂಡರ್ ಬುಕ್ ಮಾಡಿ ತಿಂಗಳಾದರೂ ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಪ್ರತಿನಿತ್ಯ ಏಜೆನ್ಸಿಗಳ ಮುಂದೆ ಬಂದು ನಿಲ್ತಾರೆ. ಹಗಲು ರಾತ್ರಿ ಮನೆಯ ಕೆಲಸ ಕಾರ್ಯಗಳನ್ನು ಬಿಟ್ಟು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಆದರೆ ಗ್ಯಾಸ್ ಸಿಗುತ್ತಾ? ಗ್ಯಾಸ್ ಸಿಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಮಹಿಳೆಯರು ಅಲೆದಾಡ್ತಿದ್ದಾರೆ. ಏಜೆನ್ಸಿ ವಿರುದ್ಧ ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ಮಾರಿಕೊಳ್ತಾ ಇರೋ ಆರೋಪ ಕೂಡ ಮಾಡ್ತಿದ್ದಾರೆ. ಏನ್ ಮಾಡ್ತಾರೆ? 8 ದಿನ ದಿನ ಬರ್ರಿ, ಇವತ್ತು ಬರ್ರಿ, ನಾಳೆಗೆ ಬರ್ರಿ ಅಂತಾರ. ನಾವ್ ಏನು ಉಣ್ಬೇಕು, ಏನ್ ತಿನ್ಬೇಕು? ಹಬ್ಬ ಅಂತ ಹಬ್ಬ ದಿನ ಇಡೀ ದಿನ ಇಲ್ಲೇ ಬೀಗರು, ಮನೆ ತುಂಬಾ ಬೀಗರು. ಇವತ್ತು ಬರ್ರಿ, ನಾಳೆಗೆ ಬರ್ರಿ ಅಂತಾರ. ಒಟ್ಟು ಕೊಡ್ಲಕ್ಕಿಲ್ಲ, ಏನಿಲ್ಲ. ಹೊರಗಿನವರೆಗೆ ಎಲ್ಲ ಬ್ಲ್ಯಾಕ್ ಮಾಡ್ಲತ್ತಾರ. ಬರೋದಿಲ್ಲ, ಕೊಡೋದಿಲ್ಲ. ಫೋನ್ ಹಚ್ಚಿ ಹೊರಗಿನವರೆಗೆ ಮುಗಿಸ್ತಾರ, ಚಿಟ್ಟಿ ಕೊಡ್ತಾರ, ಹೊರಗೆ ಇದು ಮಾಡತ್ತಾರ. ಇವತ್ತಿಗೆ ನಾವು 12 ದಿನ ಆಯ್ತು ನೋಡ್ರಿ. ಬರೋದು ಹೋಗೋದು. ಮಕ್ಕಳೆಲ್ಲ ಮನ್ಯಾಗ ಉಪವಾಸ. ಮುಚ್ಚದಂಗೆ ಯಾರಿಗೆ ಬಂದು ಕೇಳ್ಬೇಕು ಹೇಳ್ರಿ? ಫೋನ್ ಅದು ಒಟ್ಟ ಫೋನು ಎತ್ತದಿಲ್ಲ. BP ಶುಗರ್ ಒಂದು ಗ್ಯಾಸ್ ಕೊಡ್ಬೇಕಾದ್ರೆ ಇವ್ರು ಮನೆಯಿಂದ ಕೊಡ್ತಾರೆ. ಇವ್ರಿ ನಮಗ್ ಗ್ಯಾಸ್ ನಮ್ಮ ಹೆಸರು ನಮಗ್ ಕೊಡ್ಬ ಇವ್ರಿಗೆ ನಿನ್ನ ಬುಕ್ಕಿ ಆಗಿಲ್ಲ ಹೋರಿ. ಮುಂಜಾನೆ ಮೈ ಇಲ್ಲ, ಊಟ ಹೊಟ್ಟೆ ಕುಳೆ ಇಲ್ಲ. 8 ದಿನ ಅವ್ರು ಬಂದು ಕೂಡತ್ತಿದ್ದಾವ. ಒಳಗೆ 7-8 ದಿನ ಆಯ್ತು ನೋಡ್ರಿ. ಇಲ್ಲ ಕುಲ್ಲನ ಇಲ್ರಿ. ಒಂದಿನ ಬರ ಮುಚ್ಕೊಂಬದು, ಕಕ್ಕದು ಓಡ್ ಹೋಗೋದು. ಫೋನ್ ಕದ್ದು ಪುಸ್ತ ಹಾಕಂಬದು, ರೊಕ್ಕ ಫೋನ್ ರಾತ್ರಿ ನಮ್ಮ ದಿನ ತಕ್ಲೀಫ್ ನಡೆದದ. ಬುಕ್ ಕೊಡಲಾಗ್ಯಾರ ಅವ್ರು. ನಮ್ಮ ಹೆಸರು ಮ್ಯಾಗಿನ ಗ್ಯಾಸ್ ನಮಗೆ ಕೊಡ್ಬೇಕ ಹೇಳ್ತಾರ. ಏನೋ ಅವ್ರ ಮನೇದು ಕೊಡ್ತಾರ. 8 ದಿನ 3 ದಿವಸ ಬಂದಾದರೂ ಲಾಕ್ ಇದೆ. ನಾ ಯಾರಿಗೆ ಕೇಳ್ಬೇಕೀಗ? ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಇದೆ. ಮತ್ತೇನು? 10 ದಿವಸ ಆಯ್ತು ಸರ್. OTP ಬಂದವ್ರಿ. OTP ಬಂದಲ್ಲ. ಇದು ಡೆಲಿವರಿ ಅಂತ ಇದು ಕೋಡ್ ಬಂದವ್ರಿ. ಕೋಡ್ ಬುಕ್ ಬಂದವ್ರಿ. ಫೋನ್ ಮಾಡಿದ್ರೆ 1 ವಾರನೇ ಕೊಡ್ತೀನಿ ಅಂತಾರೆ ರೀ. ಇವತ್ತೇ 11 ದಿವಸ ಆಯ್ತು, ಇನ್ನಾದ್ರೂ ಇಲ್ಲ. ಭೇಟಿನೇ ಆಗಿಲ್ಲ ಸರ್. ನಾ ಬಂದು ಇವತ್ತು ಇಲ್ಲಿಗೆ. ಇವತ್ತು ಹಾಳೆ ಅದೇ ಬಂದವ್ರಿ. ಇವತ್ತು ನಾವು ಸೂಟಿ ಅಂತ ಬಂದೀವಿ ಸರ್. ಸ್ಕೂಲ್ ಸ್ಕೂಟಿ ಸರ್. ನಾವು ಸರ್ವೆಂಟ್ ಆಗಬೇಕು, ಸ್ಕೂಲ್ ಸೂಟಿ ಅಂತ ನಾವು ನೋಡಕ್ಕೆ ಬಂದೀವಿ ಇವತ್ತು. ಏನು ಪ್ರಾಬ್ಲಮ್ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.